ಶ್ರೀಮದ್ ಭಗವದ್ಗೀತೆಯನ್ನು ದೇವರ ದೈವಿಕ ಭಾಷಣವೆಂದು ಪರಿಗಣಿಸಲಾಗಿದೆ. ಅವರ ಮಹಿಮೆಯು ಅಪಾರ ಮತ್ತು ಅಪರಿಮಿತವಾಗಿದೆ. ಶೇಷ, ಮಹೇಶ್, ಗಣೇಶ್ ಅವರಂತಹ ಆಕಾಶ ಜೀವಿಗಳು ಸಹ ಅದರ ವೈಭವವನ್ನು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಹಾಗಾದರೆ ಮಾನವರು ಹೇಗೆ? ಗೀತಾವು ಎಲ್ಲ ಜ್ಞಾನದ ಅಸ್ತ್ರಗಳನ್ನು ಒಳಗೊಂಡಿರುವ ಎಲ್ಲ ಧರ್ಮಗ್ರಂಥಗಳ ನಿಧಿ ಎಂದು ಪೂಜಿಸಲ್ಪಟ್ಟಿದೆ. ಗೀತಾ ಆಶ್ರಯದಲ್ಲಿ ನೆಲೆಸಿದ್ದೇನೆ ಎಂದು ದೇವರೇ ಘೋಷಿಸಿರುವುದರಿಂದ ದೇವರೊಂದಿಗೆ ಗೀತಾ ಚರ್ಚೆಯೂ ಅತಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಇದು ಅವರ ಅತ್ಯುತ್ತಮ ಮನೆ ಮತ್ತು ಅದರ ಜ್ಞಾನದ ಮೂಲಕ ಅವರು ಮಾನವೀಯತೆಯನ್ನು ಮಾರ್ಗದರ್ಶನ ಮಾಡಬಹುದು. ಶ್ರೀಮದ್ ಭಗವದ್ಗೀತೆಯು ಮಾನವಕುಲಕ್ಕೆ ಸರಿಯಾದ ಜೀವನ ಮಾರ್ಗವನ್ನು ತೋರಿಸುವ ಏಕೈಕ ಗ್ರಂಥವಾಗಿದೆ. ಕರ್ತವ್ಯ, ಕೆಲಸ ಮತ್ತು ಪ್ರೀತಿಯ ತತ್ವಗಳನ್ನು ಬೋಧಿಸುತ್ತದೆ. ಅದರ ಬುದ್ಧಿವಂತಿಕೆಯು ಮಾನವ ಜೀವನ ಮತ್ತು ಅದರಾಚೆಗಿನ ಜೀವನ ಎರಡಕ್ಕೂ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಗೀತಾ 18 ಅಧ್ಯಾಯಗಳು ಮತ್ತು 700 ಪದ್ಯಗಳನ್ನು ಒಳಗೊಂಡಿದೆ. ಇದು ಪ್ರತಿಯೊಬ್ಬರಿಗೂ ಓದಲು ಸವಾಲಾಗಬಹುದು. ಆದ್ದರಿಂದ ಇಂದಿನ ವಿಶೇಷ ಚರ್ಚೆಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯಿಂದ 201 ಪ್ರಮುಖ ಆಲೋಚನೆಗಳನ್ನು ಅನ್ವೇಷಿಸುತ್ತೇವೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೀವು ಗ್ರಂಥದ ನಿಜವಾದ ಅರ್ಥವನ್ನು ಗ್ರಹಿಸುವಿರಿ. ಆದ್ದರಿಂದ ಪ್ರತಿ ರಾತ್ರಿ ಮಲಗುವ ಮೊದಲು ಈ ಆಲೋಚನೆಗಳನ್ನು ಪ್ರತಿಬಿಂಬಿಸಲು ಶಿಫಾರಸು ಮಾಡಲಾಗಿದೆ. 4 ವೇದಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಜವಾಬ್ದಾರಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಸಾರವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಎಂದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ. ದೀಪದ ಜೀವನವು ಅದು ಉರಿಯುವುದರಿಂದ ಪೂಜ್ಯವಲ್ಲ, ಆದರೆ ಅದು ಇತರರಿಗಾಗಿ ಉರಿಯುತ್ತದೆ. ನಾವು ಬಯಸಿದ್ದನ್ನು ನಾವು ಪಡೆಯದಿದ್ದರೂ ಸಹ ನಾವು ದೇವರಿಗೆ ಕೃತಜ್ಞರಾಗಿರುವಾಗ ನಮ್ಮ ನಂಬಿಕೆಯನ್ನು ಪರೀಕ್ಷಿಸಲಾಗುತ್ತದೆ. ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಲು ನಿಮ್ಮ ಆಲೋಚನೆಗಳು ನಿಮ್ಮ ಜೀವನವನ್ನು ರೂಪಿಸುವಂತೆ ನೀವು ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿರಬೇಕು. ಸಕಾರಾತ್ಮಕ ಆಲೋಚನೆಗಳು ಶ್ರೇಷ್ಠತೆಗೆ ಕಾರಣವಾದರೆ ನಕಾರಾತ್ಮಕ ಆಲೋಚನೆಗಳು ಅವನತಿಗೆ ಕಾರಣವಾಗುತ್ತವೆ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಿದರೆ ಅವರು ತಪ್ಪಿತಸ್ಥರೆಂದು ಭಾವಿಸುವಷ್ಟು ಅವರನ್ನು ನಂಬಿರಿ ಮತ್ತು ಯಾರನ್ನಾದರೂ ತುಂಬಾ ಆಳವಾಗಿ ಪ್ರೀತಿಸಿ ಅವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ. ಕರುವು 100 ಹಸುಗಳ ನಡುವೆ ತನ್ನ ತಾಯಿಯನ್ನು ಕಂಡುಕೊಳ್ಳುವಂತೆ ಕೆಟ್ಟ ಕೆಲಸಗಳು ದುಃಖವನ್ನು ತರುತ್ತವೆ ಎಂದು ಶ್ರೀಕೃಷ್ಣನು ದುಷ್ಟರಿಂದ ದೂರವಿರಲು ಸಲಹೆ ನೀಡುತ್ತಾನೆ. ನಿಮ್ಮ ಕ್ರಿಯೆಗಳ ಫಲಿತಾಂಶಗಳು ಗುಂಪಿನಲ್ಲಿಯೂ ಸಹ ನಿಮ್ಮನ್ನು ಕಂಡುಕೊಳ್ಳುತ್ತವೆ. ಯಾವುದೇ ಜೀವಿಗಳಿಗೆ ದುಃಖವನ್ನುಂಟು ಮಾಡುವ ಮೂಲಕ ನೀವು ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ದೇವರು ಪ್ರತಿಯೊಂದು ಕಣದಲ್ಲೂ ನೆಲೆಸಿದ್ದಾನೆ ಮತ್ತು ಎಲ್ಲ ಜೀವಿಗಳ ನೋವನ್ನು ಅನುಭವಿಸುತ್ತಾನೆ. ಮರಣವು ಪ್ರಪಂಚದ ಸೃಷ್ಟಿಯಾದಾಗಿನಿಂದ ಅಸ್ತಿತ್ವದಲ್ಲಿದ್ದ ಅಚಲ ಸತ್ಯವಾಗಿದೆ. ಒಬ್ಬ ವ್ಯಕ್ತಿಯು ಹಳೆಯ ಬಟ್ಟೆಗಳನ್ನು ಹೊಸದಕ್ಕಾಗಿ ಬದಲಾಯಿಸುವಂತೆ ಆತ್ಮವು ಹೊಸದಕ್ಕಾಗಿ ಹಳೆಯ ದೇಹವನ್ನು ತ್ಯಜಿಸುತ್ತದೆ. ಇದು ನಿಸರ್ಗದ ನಿಯಮ ಮತ್ತು ಅದನ್ನು ಸ್ವೀಕರಿಸುವುದರಿಂದ ಇಂದು ನಿರ್ಭಯವಾಗಿ ಬದುಕಲು ಅನುವು ಮಾಡಿಕೊಡುತ್ತದೆ. ಮರಣವು ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ ಎಂದು ತಿಳಿದ ಬುದ್ಧಿವಂತ ಜನರು ಸಾವು ಅಥವಾ ಜೀವನದಿಂದ ಪ್ರಭಾವಿತರಾಗುವುದಿಲ್ಲ. ಜ್ಞಾನವು ಅಕ್ಷಯವಾದ ಅಂಶವಾಗಿದ್ದು ಅದು ಎಲ್ಲ ಸಂದರ್ಭಗಳಲ್ಲಿ ವ್ಯಕ್ತಿಯೊಂದಿಗೆ ಇರುತ್ತದೆ. ಬದಲಾಗುತ್ತಿರುವ ಹವಾಮಾನದಂತೆ ಜೀವನದ ಸುಖ ದುಃಖಗಳು ಬಂದು ಹೋಗುತ್ತವೆ. ಧರ್ಮ, ತಾಳ್ಮೆ ಮತ್ತು ಧೈರ್ಯವನ್ನು ಪರಿಶ್ರಮದಿಂದ ಸಾಧಿಸಲಾಗುತ್ತದೆ. ವ್ಯಕ್ತಿಯ ಹಿರಿಮೆಯನ್ನು ಹುಟ್ಟಿನಿಂದ ನಿರ್ಧರಿಸಲಾಗುತ್ತದೆಯೇ ಹೊರತು ಅವರ ಕಾರ್ಯಗಳಿಂದಲ್ಲ. ತನ್ನನ್ನು ನಂಬುವುದು ಬಹಳ ಮುಖ್ಯ, ಏಕೆಂದರೆ ನಿಜವಾದ ಸ್ನೇಹಿತರು ಸಹ ಕಷ್ಟದ ಸಮಯದಲ್ಲಿ ಬಿಡಬಹುದು. ಮುಖ್ಯವಾದುದು ಕೆಟ್ಟ ಸಮಯದಲ್ಲಿ ಬೆಂಬಲ, ಸಂಪತ್ತು ಅಲ್ಲ. ನಿಮ್ಮ ಧರ್ಮ ಯಾವುದೇ ಇರಲಿ, ಒಳ್ಳೆಯ ವ್ಯಕ್ತಿಯಾಗಿರಿ, ಏಕೆಂದರೆ ಕ್ರಿಯೆಗಳನ್ನು ನಿರ್ಣಯಿಸಲಾಗುತ್ತದೆ, ನಂಬಿಕೆಯಲ್ಲ.
ಸಂತೋಷದಿಂದ ಕೆಲಸ ಮಾಡುವುದು ಸಂತೋಷವನ್ನು ತರುತ್ತದೆ ಮತ್ತು ಇತರರಿಗೆ ಒಳ್ಳೆಯದನ್ನು ಬಯಸುವುದು ಪ್ರಕೃತಿಯ ನಿಯಮದ ಪ್ರಕಾರ ನಿಮಗೆ ಒಳ್ಳೆಯದನ್ನು ತರುತ್ತದೆ. ನಿಮ್ಮ ಮೌಲ್ಯವು ನೀವು ಏನೂ ಅಲ್ಲ, ಆದರೆ ನೀವು ಏನಾಗಲು ಸಮರ್ಥರಾಗಿದ್ದೀರಿ. ನಗುವ ಮನಸ್ಸು ಮತ್ತು ನಗುವ ಮುಖ ನಿಜವಾದ ಸಂಪತ್ತು. ವಿಧಿಗಿಂತಲೂ ಕರ್ಮವೇ ಮೇಲು ಎಂದು ತಿಳಿದಿದ್ದರೂ ಮನುಷ್ಯ ತನ್ನ ಹಣೆಬರಹವನ್ನು ಹೆಚ್ಚಾಗಿ ಶಪಿಸುತ್ತಾನೆ. ನಿಮ್ಮಲ್ಲಿ ನಂಬಿಕೆ ಇಡಿ, ನೀವು ಉತ್ತಮರು ಮತ್ತು ದೊಡ್ಡದನ್ನು ಸಾಧಿಸಲು ಸಮರ್ಥರು ಎಂದು ತಿಳಿದುಕೊಳ್ಳಿ. ಸಮಯ ಬಂದಾಗ ದೇವರು ಒದಗಿಸುತ್ತಾನೆ. ಸತ್ಯವು ಕತ್ತಲೆಯಲ್ಲಿ ಬೆಳಕಿನಂತೆ ಹೊಳೆಯುತ್ತದೆ. ಆದ್ದರಿಂದ ಯಾವಾಗಲೂ ಸತ್ಯದ ಮಾರ್ಗವನ್ನು ಅನುಸರಿಸಿ. ಕೋಪವು ತೊಂದರೆ ಮತ್ತು ಹಾನಿಗೆ ಕಾರಣವಾಗುತ್ತದೆ, ಆದ್ದರಿಂದ ಅದನ್ನು ತಪ್ಪಿಸಬೇಕು. ಹಣ್ಣು ಬಿಡುವ ಮರವು ಕಲ್ಲು ತೂರಾಟವನ್ನು ಸಹಿಸಿಕೊಳ್ಳುವಂತೆ ಇತರರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯು ಆಗಾಗ್ಗೆ ತೊಂದರೆಗಳನ್ನು ಎದುರಿಸುತ್ತಾನೆ. ಮೋಸದಿಂದ ಗಳಿಸಿದ ಹಣವು ದುಃಖವನ್ನು ತರುತ್ತದೆ, ಆದರೆ ಸತ್ಯವಾಗಿ ಗಳಿಸಿದ ಹಣವು ಸಂತೋಷವನ್ನು ತರುತ್ತದೆ. ಮೌನವೇ ಶ್ರೇಷ್ಠ ಪ್ರತಿಕ್ರಿಯೆ ಮತ್ತು ಕ್ಷಮೆಯೇ ದೊಡ್ಡ ಶಿಕ್ಷೆ. ನಿಮ್ಮ ಕಠಿಣ ಪರಿಶ್ರಮವು ಕನಸುಗಳನ್ನು ಈಡೇರಿಸದಿದ್ದರೆ ನಿಮ್ಮ ಮಾರ್ಗವನ್ನು ಬದಲಾಯಿಸಿ. ನಿಮ್ಮ ತತ್ವಗಳನ್ನು ಅಲ್ಲ, ಮರಗಳು ಎಲೆಗಳನ್ನು ಬದಲಾಯಿಸುತ್ತವೆ, ಬೇರುಗಳನ್ನು ಅಲ್ಲ. ಯಾರೊಬ್ಬರ ಕಂಪನಿಯು ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿದರೆ ಅವು ಅಸಾಧಾರಣವಾಗಿವೆ. ಕಷ್ಟದ ಸಮಯಗಳು ನಿಮ್ಮನ್ನು ಬಲಪಡಿಸುತ್ತವೆ. ಬುದ್ಧಿವಂತ ವ್ಯಕ್ತಿಯು ಇತರರನ್ನು ಗಮನಿಸುತ್ತಾನೆ, ಅವರ ಗುಣಲಕ್ಷಣಗಳಿಂದ ಕಲಿಯುತ್ತಾನೆ ಮತ್ತು ಅಸೂಯೆಯಿಲ್ಲದೆ ತಮ್ಮನ್ನು ತಾವೇ ಹೋಲಿಸಿಕೊಳ್ಳುತ್ತಾನೆ. ಸಂಬಂಧಗಳು ಆಳವಾದ ಸನ್ನೆಗಳ ಮೂಲಕ ಅಲ್ಲ, ಆದರೆ ಸಣ್ಣ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ. ಎಲ್ಲವನ್ನೂ ಕಳೆದುಕೊಂಡ ನಂತರವೂ ಕಾರ್ಯನಿರ್ವಹಿಸಲು ನೀವು ಇನ್ನೂ ಧೈರ್ಯವನ್ನು ಹೊಂದಿದ್ದರೆ ನೀವು ನಿಜವಾಗಿಯೂ ಏನನ್ನೂ ಕಳೆದುಕೊಂಡಿಲ್ಲ. ಕರ್ಮವು ಅತ್ಯುನ್ನತ ಧರ್ಮವಾಗಿದೆ. ಭಗವಾನ್ ಶ್ರೀಕೃಷ್ಣನು ಗೀತಾದಲ್ಲಿ ಅರ್ಜುನನಿಗೆ ತನ್ನ ಬೋಧನೆಯಲ್ಲಿ ಮಾನವರು ಕರ್ಮವನ್ನು ಮಾಡಲು ಹುಟ್ಟಿದ್ದಾರೆ ಮತ್ತು ಅದು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಒತ್ತಿ ಹೇಳುತ್ತಾರೆ. ಪರಿಣಾಮಗಳ ಬಗ್ಗೆ ಚಿಂತಿಸದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಕೃಷ್ಣನು ತನ್ನ ಭಕ್ತರಿಗೆ ತಮ್ಮ ಕಾರ್ಯಗಳನ್ನು ಸಮಾಜ ಮತ್ತು ಮಾನವ ಕಲ್ಯಾಣದ ಮೇಲೆ ಕೇಂದ್ರೀಕರಿಸಲು ಸಲಹೆ ನೀಡುತ್ತಾನೆ. ಎಲ್ಲ ಕಾರ್ಯಗಳನ್ನು ಅವನಿಗೆ ಅರ್ಪಿಸುತ್ತಾನೆ. ಈ ಮಾರ್ಗವನ್ನು ಅನುಸರಿಸುವುದರಿಂದ ಕೃಷ್ಣನ ಪ್ರೀತಿಯನ್ನು ಪಡೆಯಬಹುದು. ಜೀವನವು ಕ್ಷಣಿಕ ಎಂದು ಗೀತಾ ಕಲಿಸುತ್ತದೆ. ಇಂದು ಅದು ನಿಮ್ಮದು, ನಾಳೆ ಅದು ಬೇರೆಯವರಾಗುತ್ತದೆ. ನೀವು ಬರಿಗೈಯಲ್ಲಿ ಈ ಜಗತ್ತಿಗೆ ಬಂದಿದ್ದೀರಿ ಮತ್ತು ಅದೇ ರೀತಿಯಲ್ಲಿ ಹೋಗುತ್ತೀರಿ. ಯಾರು ನಿಮ್ಮನ್ನು ಬೆಂಬಲಿಸದಿದ್ದರೆ ನಿರಾಶೆಗೊಳ್ಳಬೇಡಿ, ಏಕೆಂದರೆ ದೇವರು ದೊಡ್ಡ ಒಡನಾಡಿ. ಸಂತೋಷವು ಸ್ವಾತಂತ್ರ್ಯವನ್ನು ಅವಲಂಬಿಸಿರುತ್ತದೆ, ಅದು ಧೈರ್ಯವನ್ನು ಅವಲಂಬಿಸಿರುತ್ತದೆ. ಶಾಶ್ವತ ಸಂಬಂಧಗಳಿಗೆ ನಂಬಿಕೆ ಮುಖ್ಯವಾಗಿದೆ. ಹಿಂದಿನ ತಪ್ಪುಗಳನ್ನು ಇಂದು ಹಾಳು ಮಾಡಲು ಬಿಡಬೇಡಿ. ವೈಫಲ್ಯದ ನಂತರವೂ ನಿಮ್ಮ ಗುರಿಗಳ ಕಡೆಗೆ ಶ್ರಮಿಸುತ್ತಿರಿ. ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದರಿಂದ ಯಶಸ್ಸು ಬರುತ್ತದೆ. ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಗತ್ಯ, ಏಕೆಂದರೆ ಅದು ಗಾಳಿಯಂತೆ ಚಂಚಲವಾಗಿದೆ ಮತ್ತು ಆಸೆಗಳು ಮತ್ತು ಗೊಂದಲಗಳಿಗೆ ಕಾರಣವಾಗಬಹುದು. ನಿಯಂತ್ರಿತ ಮನಸ್ಸು ಕೇಂದ್ರೀಕೃತ ಶಕ್ತಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತದೆ. ಗೀತಾ ಪ್ರಕಾರ ತಮ್ಮ ಮನಸ್ಸನ್ನು ನಿಯಂತ್ರಿಸುವ ವ್ಯಕ್ತಿಯು ಅನಗತ್ಯ ಚಿಂತೆ ಮತ್ತು ಆಸೆಗಳನ್ನು ತಪ್ಪಿಸುತ್ತಾನೆ. ಅವರ ಗುರಿಗಳನ್ನು ಸಾಧಿಸಲು ಸುಲಭವಾಗುತ್ತದೆ. ಅನಿಯಂತ್ರಿತ ಮನಸ್ಸು ಒಬ್ಬನ ದೊಡ್ಡ ಶತ್ರುವಾಗುತ್ತದೆ. ಅಜ್ಞಾನಿಗಳು ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಬುದ್ಧಿವಂತರು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ. ನೀವು ಏನನ್ನಾದರೂ ಮಾಡುವಾಗ ಭಯವನ್ನು ಅನುಭವಿಸಿದರೆ ಅದು ಧೈರ್ಯದ ಸಂಕೇತವಾಗಿದೆ. ಶಾಂತಿಯ ಮಾರ್ಗಗಳೆಲ್ಲವೂ ಮುಚ್ಚಿ ಹೋದಾಗ ಮತ್ತು ನ್ಯಾಯವನ್ನು ನಿರಾಕರಿಸಿದಾಗ ಹೋರಾಟ ಮಾಡಬೇಕು ಎಂದು ಕೃಷ್ಣ ಹೇಳುತ್ತಾನೆ.
ಕಷ್ಟದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ನಿಜವಾದ ಸ್ನೇಹಿತರು. ಯಾವಾಗಲೂ ಅನುಮಾನಿಸುವ ವ್ಯಕ್ತಿಯು ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅತಿಯಾದ ಅನುಮಾನವು ಮನಸ್ಸನ್ನು ಕಲಕುತ್ತದೆ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಭೌತಿಕ ಸೌಂದರ್ಯವು ಮನಸ್ಸನ್ನು ಆಕರ್ಷಿಸುತ್ತದೆ, ಆದರೆ ಪ್ರಕೃತಿಯ ಸೌಂದರ್ಯವು ಹೃದಯವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಒಬ್ಬರ ಸ್ವಭಾವವು ಯಾವಾಗಲೂ ಶುದ್ಧವಾಗಿರಬೇಕು. ಹೋಲಿಕೆಗಳಿಂದ ದೂರವಿರುವುದು ಸಂತೋಷವನ್ನು ತರುತ್ತದೆ. ದೇವರು ಮತ್ತು ನಿಮ್ಮ ಆತ್ಮಸಾಕ್ಷಿಗೆ ಮಾತ್ರ ನಿಮ್ಮ ನಿಜವಾದ ವ್ಯಕ್ತಿತ್ವ ತಿಳಿದಿದೆ. ಜ್ಞಾನ ಮತ್ತು ದೇವರಲ್ಲಿ ನಂಬಿಕೆ ಇಲ್ಲದ ವ್ಯಕ್ತಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಸುಖ ದುಃಖ ಎರಡರಲ್ಲೂ ಶಾಂತವಾಗಿದ್ದು ಇಂದ್ರಿಯಗಳನ್ನು ನಿಯಂತ್ರಿಸುವ ವ್ಯಕ್ತಿಯು ಋಷಿಯಂತೆ ಸ್ಥಿರತೆ ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ. ಅಂತಹ ವ್ಯಕ್ತಿಯು ಚಂಡಮಾರುತದ ಸಮಯದಲ್ಲಿ ಸಾಗರದಂತೆ ದೊಡ್ಡ ಸವಾಲುಗಳನ್ನು ಎದುರಿಸುವಾಗಲೂ ಅಚಲವಾಗಿ ಉಳಿಯುತ್ತಾನೆ. ದೇವರೊಂದಿಗೆ ಒಂದಾಗಿರುವ ಯೋಗಿಯು ಲೌಕಿಕ ಸಂತೋಷ ಮತ್ತು ದುಃಖಗಳಿಂದ ಅಲುಗಾಡದೆ ನಿರಂತರವಾಗಿ ಇರುತ್ತಾನೆ. ಜನರು ತಮ್ಮ ಪ್ರಯೋಜನಕ್ಕಾಗಿ ನಿಮ್ಮನ್ನು ಹೊಗಳಬಹುದು, ಆದರೆ ಅವರ ನಿಜವಾದ ಉದ್ದೇಶಗಳ ಬಗ್ಗೆ ಎಚ್ಚರದಿಂದಿರಿ. ಅನೇಕರು ತಮ್ಮ ಸ್ವಾರ್ಥಿ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕಷ್ಟಪಡುತ್ತಾರೆ. ಕೃಷ್ಣನು ಸಿಹಿ ಮಾತುಗಳಿಂದ ವಂಚಿತರಾಗದೆ ತೆರೆದ ಕಣ್ಣುಗಳಿಂದ ಜನರನ್ನು ನಿರ್ಣಯಿಸಲು ಸಲಹೆ ನೀಡುತ್ತಾನೆ. ಸಾಮಾನ್ಯವಾಗಿ ನಿಮ್ಮನ್ನು ನೋಯಿಸುವವರು ನಿಮ್ಮ ಹೃದಯಕ್ಕೆ ಹತ್ತಿರವಾಗುತ್ತಾರೆ. ಮಹಾಭಾರತವು ಕುಟುಂಬದೊಳಗಿನ ಜಗಳವಾಗಿದ್ದು, ನಿಮಗೆ ಹತ್ತಿರವಿರುವವರು ನೋವನ್ನು ಉಂಟು ಮಾಡಬಹುದು ಎಂದು ವಿವರಿಸುತ್ತದೆ. ಯಾವುದನ್ನು ಅತಿಯಾಗಿ ಮಾಡಬೇಡಿಯೋ ಪ್ರೀತಿ ಅಥವಾ ದ್ವೇಷ, ಏಕೆಂದರೆ ಮಿತಿಮೀರಿದ ಮಾತ್ರ ನಿಮಗೆ ಹಾನಿ ಮಾಡುತ್ತದೆ. ಜೀವನ ಸಮತೋಲನದಲ್ಲಿರಬೇಕು. ಅನ್ಯಾಯ ಅಥವಾ ಪಾಪ ಮಾಡಿದವರಿಗೆ ಶಿಕ್ಷೆಯಾಗಬೇಕು. ನೀವು ತಪ್ಪನ್ನು ಸಹಿಸಿಕೊಂಡರೆ ನೀವು ದೊಡ್ಡ ಪಾಪಗಳಲ್ಲಿ ಪಾಲುದಾರರಾಗುತ್ತೀರಿ. ಬುದ್ಧಿವಂತ ವ್ಯಕ್ತಿಯು ತಪ್ಪನ್ನು ವಿರೋಧಿಸುತ್ತಾನೆ ಮತ್ತು ಅವರಿಗೆ ಸರಿಯಾದದ್ದನ್ನು ಮಾಡುತ್ತಾನೆ. ತಮ್ಮನ್ನು ರಕ್ಷಿಸಿಕೊಳ್ಳಲು ಅಥವಾ ತಮ್ಮ ಪ್ರಾಮುಖ್ಯತೆಯನ್ನು ಗುರುತಿಸಲು ಸಾಧ್ಯವಾಗದವರನ್ನು ದೇವರು ಕೂಡ ರಕ್ಷಿಸುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ದುಷ್ಟ ಜನರು ನೀವು ಅವರನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಂಡರೂ ಬದಲಾಗುವುದಿಲ್ಲ. ಸಮಯ ಗೌರವಿಸದಿರುವಂತೆ ಸಮಯ ಗೌರವಿಸುವುದಿಲ್ಲ. ಒಳ್ಳೆಯ ಕಂಪನಿಯು ಜೀವನವನ್ನು ಧನಾತ್ಮಕವಾಗಿ ಪ್ರಭಾವಿಸುತ್ತದೆ. ಆದ್ದರಿಂದ ಒಳ್ಳೆಯ ಜನರೊಂದಿಗೆ ಇರಿ. ಈ ಜಗತ್ತಿನಲ್ಲಿ ದೇವರನ್ನು ಹೊರತುಪಡಿಸಿ ಯಾರೂ ನಿಜವಾಗಿಯೂ ನಿಮ್ಮವರಲ್ಲ. ಎಲ್ಲ ಲೌಕಿಕ ಮಾರ್ಗಗಳು ಮುಚ್ಚಲ್ಪಟ್ಟಾಗ ದೇವರ ಮಾರ್ಗವು ತೆರೆದಿರುತ್ತದೆ. ಸೋತವರಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಮತ್ತು ಯಶಸ್ವಿಯಾದವರಲ್ಲಿ ಯಾರೂ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ನಿಮ್ಮ ದುಃಖ ಅಥವಾ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಮತೋಲಿತ ಮತ್ತು ಸಾತ್ವಿಕ ಆಹಾರ ಅತ್ಯಗತ್ಯ. ಜಗತ್ತು ಎಂದಿಗೂ ತೃಪ್ತಿ ಹೊಂದಿಲ್ಲ. ಆದ್ದರಿಂದ ಪ್ರಪಂಚದ ಆಸೆಗಳಿಗಿಂತ ನಿಮ್ಮ ಹೃದಯವನ್ನು ಅನುಸರಿಸಿ. ನಿರಂತರ ವೈಫಲ್ಯಗಳು ನಿಮ್ಮನ್ನು ನಿರುತ್ಸಾಹಗೊಳಿಸಬಾರದು, ಏಕೆಂದರೆ ಕೆಲವೊಮ್ಮೆ ಗುಂಪಿನ ಕೊನೆಯ ಕೀಲಿಯು ಲಾಕನ್ನು ತೆರೆಯುತ್ತದೆ. ಸಂಬಂಧಗಳನ್ನು ಮುರಿಯಬೇಡಿ. ಅವರು ಎಷ್ಟೇ ಕೆಟ್ಟದಾಗಿದ್ದರೂ ಅವರು ಇನ್ನೂ ಒಂದು ಉದ್ದೇಶವನ್ನು ಪೂರೈಸಬಹುದು. ನೀವು ದೇವರಿಂದ ಏನನ್ನಾದರೂ ಕೇಳಿದರೆ ಮತ್ತು ಅದನ್ನು ಸ್ವೀಕರಿಸದಿದ್ದರೆ ಕೋಪಗೊಳ್ಳಬೇಡಿ. ದೇವರು ನಿಮಗೆ ಇಷ್ಟವಾದದ್ದನ್ನು ನೀಡುವುದಿಲ್ಲ, ಆದರೆ ನಿಮಗೆ ಒಳ್ಳೆಯದನ್ನು ನೀಡುತ್ತಾನೆ. ತಮ್ಮ ಹೃದಯದ ಸ್ಥಿತಿಯನ್ನು ವ್ಯಕ್ತಪಡಿಸಲು ಪದಗಳ ಅಗತ್ಯವಿಲ್ಲದ ಯಾರನ್ನಾದರೂ ಜೀವನದಲ್ಲಿ ಹೊಂದಿರುವುದು ಅತ್ಯಗತ್ಯ. ಆ ವ್ಯಕ್ತಿಯೇ ದೇವರು. ನಾವು ಒಮ್ಮೆ ಜನರನ್ನು ನೋಯಿಸಬಹುದು, ಆದರೆ ನಾವು ಒಂದು ಕ್ಷಣದಲ್ಲಿ ಬದುಕಲು ಕಲಿಯುತ್ತೇವೆ. ಇತರರನ್ನು ಸಂತೋಷಪಡಿಸಲು ನಾವು ಎಲ್ಲವನ್ನೂ ತ್ಯಜಿಸುತ್ತೇವೆ. ಆದರೆ ಅದೇ ಜನರು ಸಾಮಾನ್ಯವಾಗಿ ಏನನ್ನೂ ಹೇಳುವುದಿಲ್ಲ ಮತ್ತು ನಮ್ಮ ಪ್ರಯತ್ನಗಳನ್ನು ಮರೆತು ಬಿಡುತ್ತಾರೆ.
ನೀವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ನಿಮ್ಮ ಸಮಸ್ಯೆಗಳು ಮತ್ತು ಟೀಕೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಬೀಳುವ ಭಯವಿರುವ ಜನರು ಎಂದಿಗೂ ಎತ್ತರಕ್ಕೆ ಏರಲು ಸಾಧ್ಯವಿಲ್ಲ. ಜನರು ಸಾಮಾನ್ಯವಾಗಿ ಇತರ ಒಳ್ಳೆಯತನದ ಬಗ್ಗೆ ಮೌನವಾಗಿರುತ್ತಾರೆ, ಆದರೆ ಅವರ ನ್ಯೂನತೆಗಳನ್ನು ಕುತೂಹಲದಿಂದ ಚರ್ಚಿಸುತ್ತಾರೆ. ನೀವು ಇತರರಿಗಾಗಿ ವ್ಯರ್ಥ ಮಾಡುವ ಸಮಯವನ್ನು ನಿಮಗಾಗಿಯೇ ಕಳೆದರೆ ನೀವು ತಲೆಬಾಗುವುದನ್ನು ತಡೆಯುತ್ತದೆ ಎಂದು ಕನ್ಹಾ ಹೇಳುತ್ತಾರೆ. ಜನರನ್ನು ಸರಿಯಾಗಿ ನಿರ್ಣಯಿಸಲು ಕಲಿಯಿರಿ, ಏಕೆಂದರೆ ಹೊಳೆಯುವ ಎಲ್ಲವೂ ಚಿನ್ನವಲ್ಲ, ಸುಂದರವಾಗಿ ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಜವಲ್ಲ. ನಾವು ಅದನ್ನು ಪ್ರಾರಂಭಿಸುವವರೆಗೆ ಯಾವುದೇ ಕಾರ್ಯವು ಅಸಾಧ್ಯವೆಂದು ತೋರುತ್ತದೆ. ಏಕಾಂಗಿಯಾಗಿ ನಡೆಯಲು ಕಲಿತ ವ್ಯಕ್ತಿ ಯಶಸ್ಸಿನತ್ತ ಮೊದಲ ಹೆಜ್ಜೆ ಇಟ್ಟಿದ್ದಾನೆ. ಸಂತೋಷದ ರಹಸ್ಯವು ನಿಮ್ಮ ಮೇಲೆ ಅವಲಂಬಿತವಾಗಿದೆ ಮತ್ತು ಇತರರ ಮೇಲೆ ಅಲ್ಲ. ಬಾಂಧವ್ಯವೇ ದುಃಖದ ಮೂಲ. ನೀವು ಹೆಚ್ಚು ಲಗತ್ತಿಸಿದ್ದೀರಿ, ನೀವು ಹೆಚ್ಚು ಬಳಲುತ್ತಿದ್ದೀರಿ. ಪಶ್ಚಾತ್ತಾಪವು ಹಿಂದಿನದನ್ನು ಬದಲಾಯಿಸುವುದಿಲ್ಲ ಮತ್ತು ಚಿಂತೆಯು ಭವಿಷ್ಯವನ್ನು ಸುಧಾರಿಸುವುದಿಲ್ಲ. ಹೀಗಾಗಿ ವರ್ತಮಾನವನ್ನು ಆನಂದಿಸುವುದೇ ಜೀವನದ ನಿಜವಾದ ಸಂತೋಷ. ನಿಮ್ಮನ್ನು ಬೆಂಬಲಿಸುವವರನ್ನು ಬೆಂಬಲಿಸಿ ಮತ್ತು ನಿಮಗೆ ದ್ರೋಹ ಮಾಡುವವರನ್ನು ತ್ಯಜಿಸುವಂತೆ ಶ್ರೀಕೃಷ್ಣ ಸಲಹೆ ನೀಡುತ್ತಾನೆ. ನಿಮ್ಮನ್ನು ಗೌರವಿಸದ ಸ್ಥಳಕ್ಕೆ ಎಂದಿಗೂ ಹೋಗಬೇಡಿ, ಏಕೆಂದರೆ ಜನರು ನಿಮ್ಮನ್ನು ದುರ್ಬಲ ಎಂದು ಪರಿಗಣಿಸುತ್ತಾರೆ. ನಿಮಗಾಗಿ ಸಮಯದ ಕೊರತೆಯಿದೆ ಎಂದು ಹೇಳಿಕೊಳ್ಳುವವರು ತಮ್ಮ ವಿಶೇಷ ಸಂಬಂಧಗಳಲ್ಲಿ ನಿಮ್ಮನ್ನು ಪರಿಗಣಿಸುವುದಿಲ್ಲ. ನೀವು ಎಂದಾದರೂ ನಿಮ್ಮ ಮಾತುಗಳನ್ನು ಹಿಂತೆಗೆದುಕೊಳ್ಳಬೇಕಾದರೆ ಅದು ಕಹಿಯಾಗದಂತೆ ಸಿಹಿ ನಡವಳಿಕೆಯನ್ನು ಕಾಪಾಡಿಕೊಳ್ಳಿ. ಆತ್ಮಗೌರವ ಬಹುಮುಖ್ಯ. ಅದು ಇಲ್ಲದೆ ಜನರು ನಿಮ್ಮನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಾರೆ, ನಿಮಗೆ ಹಕ್ಕುಗಳಿದ್ದರೂ ಸಹ. ಒಬ್ಬ ಮಹಾನ್ ವ್ಯಕ್ತಿಯ ನಡವಳಿಕೆಯು ಇತರರ ಮೇಲೆ ಪ್ರಭಾವ ಬೀರುತ್ತದೆ. ದೇವರ ನಿರ್ದಿಷ್ಟ ರೂಪವನ್ನು ಪೂಜಿಸುವವರು ಆ ರೂಪವನ್ನು ತಮ್ಮ ಭಾವನೆಗಳಿಗೆ ಅನುಗುಣವಾಗಿ ನೋಡುತ್ತಾರೆ. ಜನರು ಯಾವ ಭಾವನೆಗಳೊಂದಿಗೆ ಪೂಜಿಸುತ್ತಾರೆಯೋ ನಾನು ಆ ಭಾವನೆಗಳಿಗೆ ಪ್ರತಿಯಾಗಿ ಹೇಳುತ್ತೇನೆ. ತಮ್ಮ ಸರ್ವಸ್ವವನ್ನು ನನಗೆ ಅರ್ಪಿಸುವವರು ಪ್ರತಿಯಾಗಿ ನನ್ನ ಎಲ್ಲವನ್ನೂ ಸ್ವೀಕರಿಸುತ್ತಾರೆ. ಈ ಮಾನವ ಲೋಕದಲ್ಲಿ ಜನರು ಇಂದ್ರ ಮೊದಲಾದ ದೇವರುಗಳನ್ನು ಲೌಕಿಕ ಸುಖಗಳಿಗಾಗಿ ಪೂಜಿಸುತ್ತಾರೆ, ಏಕೆಂದರೆ ಅವರು ತಕ್ಷಣದ ಫಲಿತಾಂಶಗಳನ್ನು ನೋಡುತ್ತಾರೆ. ಆದರೆ ನನ್ನ ಭಕ್ತರು ಅವರು ತಕ್ಷಣದ ಫಲಿತಾಂಶಗಳನ್ನು ನೋಡದಿದ್ದರೂ ನನ್ನಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನು ಬೆಳೆಸುತ್ತಾರೆ. ಅದಕ್ಕಾಗಿಯೇ ಜನರು ತ್ವರಿತ ಫಲಿತಾಂಶಗಳಿಗಾಗಿ ಇತರ ದೇವರುಗಳನ್ನು ಪೂಜಿಸುತ್ತಾರೆ. ಆದರೆ ನನ್ನ ಮೇಲಿನ ಅವರ ಭಕ್ತಿ ಅಂತಿಮವಾಗಿ ಅವರನ್ನು ಲೌಕಿಕ ಆಸೆಗಳಿಂದ ದೂರವಿಡುತ್ತದೆ. ಗಾಳಿಯ ರಭಸವು ದೋಣಿಯನ್ನು ದಾರಿ ತಪ್ಪಿಸುವಂತೆಯೇ ಮಾನವನ ಬಯಕೆಗಳು ಮನಸ್ಸನ್ನು ದಾರಿ ತಪ್ಪಿಸುತ್ತವೆ. ಸಂತೋಷ ಮತ್ತು ದುಃಖದಲ್ಲಿ, ಗೌರವ ಮತ್ತು ಅವಮಾನದಲ್ಲಿ ಶಾಂತವಾಗಿರುವ ವ್ಯಕ್ತಿ ನನಗೆ ತುಂಬಾ ಪ್ರಿಯ. ಈ ಪ್ರಪಂಚವು ನನ್ನ ಭ್ರಮೆಯಾಗಿದೆ, ನನ್ನಿಂದ ಹುಟ್ಟಿದೆ, ನನ್ನಿಂದ ಪೋಷಿಸಲ್ಪಟ್ಟಿದೆ ಮತ್ತು ನನ್ನಿಂದ ನಾಶವಾಗಿದೆ. ನಾನು ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಜೀವಿಗಳನ್ನು ತಿಳಿದಿದ್ದೇನೆ, ಆದರೆ ಯಾರೂ ನನ್ನನ್ನು ನಿಜವಾಗಿಯೂ ತಿಳಿದಿಲ್ಲ. ಸಂವೇದನಾಶೀಲ ವ್ಯಕ್ತಿಯು ಸಂಬಂಧವನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅದು ಅವರ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಎಂದು ಸೂಚಿಸುತ್ತದೆ. ಪ್ರೀತಿಯು ಸಹಿಸಿಕೊಳ್ಳುತ್ತದೆ, ಆದರೆ ಅಹಂಕಾರವು ಕ್ಷಮೆಯಾಚಿಸಲು ಬಯಸುತ್ತದೆ ಮತ್ತು ಅವುಗಳನ್ನು ಕೇಳಲು ಬೆಳೆಯುತ್ತದೆ. ನಿಮ್ಮ ಕ್ರಿಯೆಗಳು ನಿಮ್ಮನ್ನು ವ್ಯಾಖ್ಯಾನಿಸುತ್ತವೆ, ಏಕೆಂದರೆ ಅನೇಕ ಜನರು ಒಂದೇ ಹೆಸರನ್ನು ಹಂಚಿಕೊಳ್ಳುತ್ತಾರೆ. ನಿಮ್ಮ ಒಳ್ಳೆಯ ಕಾರ್ಯಗಳ ಹೊರತಾಗಿಯೂ ಜನರು ನಿಮ್ಮ ತಪ್ಪುಗಳನ್ನು ಆಗಾಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಇತರರು ಏನು ಹೇಳುತ್ತಾರೆಂದು ನಿರ್ಲಕ್ಷಿಸಿ ಮತ್ತು ಸಾಧ್ಯವಾದಷ್ಟು ಮೌನವಾಗಿರಿ. ನಾಲಿಗೆ ದೊಡ್ಡ ತೊಂದರೆಗೆ ಕಾರಣವಾಗಬಹುದು. ಯಾವುದನ್ನು ದ್ವೇಷಿಸದ ಅಥವಾ ಅಪೇಕ್ಷಿಸದ ವ್ಯಕ್ತಿಯು ಲೌಕಿಕ ಬಂಧಗಳಿಂದ ಮುಕ್ತನಾದ ಸನ್ಯಾಸಿಯಂತೆ.
ಒಬ್ಬರ ಕ್ರಿಯೆಗಳು ಹಣೆಬರಹವನ್ನು ಸೃಷ್ಟಿಸುತ್ತವೆ ಮತ್ತು ದುಃಖವು ಒಬ್ಬರ ಸ್ವಂತ ಕ್ರಿಯೆಗಳ ಫಲಿತಾಂಶವಾಗಿದೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಕರ್ಮಯೋಗ ಅಥವಾ ಭಕ್ತಿ ಯೋಗದ ಮೂಲಕ ಒಂದೇ ಜನ್ಮದಲ್ಲಿ ದೇವರನ್ನು ಪಡೆಯುತ್ತಾನೆ, ಆದರೆ ಅಜ್ಞಾನಿಯು ಆಸೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ದೇವರಿಗಾಗಿ ಕೆಲಸ ಮಾಡುವವರು ಯಾವುದೇ ದುರದೃಷ್ಟವನ್ನು ಎದುರಿಸುವುದಿಲ್ಲ ಮತ್ತು ದೇವರ ಮಾರ್ಗದಲ್ಲಿ ಮುಂದುವರಿಯುತ್ತಾರೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಯಾರಿಗಾದರೂ ಮೋಸ ಮಾಡುವುದು ಮರುಪಾವತಿಯಾಗುವ ಸಾಲವಾಗಿದೆ. ಬುದ್ಧಿವಂತ ವ್ಯಕ್ತಿಯು ತನ್ನ ನ್ಯೂನತೆಗಳನ್ನು ಮತ್ತು ಇತರರ ಗುಣಗಳನ್ನು ಹುಡುಕುತ್ತಾನೆ. ಸಮಯಕ್ಕೆ ತಕ್ಕಂತೆ ತಮ್ಮ ಸ್ವಭಾವವನ್ನು ಬದಲಾಯಿಸುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ ಮತ್ತು ನಿಮ್ಮನ್ನು ಇತರರೊಂದಿಗೆ ಹೋಲಿಸಬೇಡಿ. ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮಗೆ ಸಮಯವಿದೆ, ಆದರೆ ಹಿಂದಿನದನ್ನು ಬದಲಾಯಿಸಲು ಅಲ್ಲ. ಏನಾಗಬೇಕು ಅದು ಸಂಭವಿಸುತ್ತದೆ ಮತ್ತು ಏನಾಗಬಾರದೋ ಅದು ಆಗುವುದಿಲ್ಲ ಎಂದು ಒಪ್ಪಿಕೊಳ್ಳಿ. ಈ ಮನಸ್ಸು ಚಿಂತೆಗಳನ್ನು ತಡೆಯುತ್ತದೆ. ನನ್ನನ್ನು ತಿಳಿದುಕೊಳ್ಳಲು ಪ್ರಯತ್ನಿಸದ ವ್ಯಕ್ತಿಯು ದುಃಖದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರ ಕೊನೆಯ ಕ್ಷಣಗಳಲ್ಲಿ ನನ್ನನ್ನು ಸ್ಮರಿಸುವುದರಿಂದ ನನ್ನ ಪರಮೋಚ್ಚ ನಿವಾಸಕ್ಕೆ ಕರೆದೊಯ್ಯುತ್ತದೆ. ಇತರ ದೇವರುಗಳನ್ನು ಪೂಜಿಸುವ ಭಕ್ತರು ಆ ದೇವರುಗಳನ್ನು ಪಡೆಯುತ್ತಾರೆ, ಆದರೆ ನನ್ನ ಭಕ್ತರು ನನ್ನನ್ನು ಪಡೆಯುತ್ತಾರೆ ಮತ್ತು ಮರುಜನ್ಮ ಪಡೆಯುವುದಿಲ್ಲ. ಸರಳವಾದ ಎಲೆ ಅಥವಾ ಹೂವನ್ನು ಪ್ರೀತಿಯಿಂದ ನನಗೆ ಅರ್ಪಿಸುವ ಶುದ್ಧ ಮನಸ್ಸಿನ ಭಕ್ತ, ನಿಮ್ಮ ಎಲ್ಲಾ ಕ್ರಿಯೆಗಳು, ಆಹಾರ, ಆಚರಣೆಗಳು ಮತ್ತು ದಾನಗಳನ್ನು ನನಗೆ ಅರ್ಪಿಸಿ ಮತ್ತು ನಾನು ನಿಮಗೆ ಮುಕ್ತಿಯನ್ನು ನೀಡುತ್ತೇನೆ. ಪೂರ್ಣ ನಂಬಿಕೆಯಿಂದ ನನ್ನನ್ನು ಅರ್ಪಿಸಿಕೊಳ್ಳುವ ದುಷ್ಟರು ಸಹ ಸಂತನಂತೆ ಆಗುತ್ತಾರೆ. ಎಲ್ಲ ಜನರು ಅವರ ಸಾಮಾಜಿಕ ಸ್ಥಾನಮಾನವನ್ನು ಲೆಕ್ಕಿಸದೆ ನನ್ನ ಭಕ್ತಿಯಿಂದ ಪರಮಸ್ಥಿತಿಯನ್ನು ಪಡೆಯಬಹುದು. ಒಳ್ಳೆಯ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಅವುಗಳ ಫಲಗಳು ಯಾವಾಗಲೂ ಸ್ವೀಕರಿಸಲ್ಪಡುತ್ತವೆ. ನಾವು ಕಲಿಯುವ ದೊಡ್ಡ ತಪ್ಪುಗಳು. ಇಂದು ನೀವು ಏನು ಮಾಡುತ್ತೀರೋ ಅದು ನಿಮ್ಮ ನಾಳೆಯನ್ನು ರೂಪಿಸುತ್ತದೆ ಮತ್ತು ಇಂದು ನೀವು ಹೊಂದಿರುವಿರಿ ನಿಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿದೆ. ನನ್ನನ್ನು ಸಮರ್ಪಣಾ ಭಾವದಿಂದ ಪೂಜಿಸುವ ಭಕ್ತನು ತಾನು ಬಯಸಿದ್ದನ್ನೆಲ್ಲ ಪಡೆಯುತ್ತಾನೆ ಮತ್ತು ಅವರು ಹೊಂದಿದ್ದಕ್ಕಾಗಿ ರಕ್ಷಣೆ ಪಡೆಯುತ್ತಾನೆ. ನಮ್ಮನ್ನು ನಾವು ಬದಲಾಯಿಸುವ ಬದಲು ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಜೀವನವು ಕಷ್ಟಕರವೆಂದು ತೋರುತ್ತದೆ. ಪದಗಳು ಆತ್ಮವನ್ನು ಗಾಯಗೊಳಿಸಬಹುದು ಮತ್ತು ಕಷ್ಟಕರ ಸಂದರ್ಭಗಳಲ್ಲಿ ರಾಜತಾಂತ್ರಿಕತೆಯು ವಿಜಯಕ್ಕೆ ಕಾರಣವಾಗಬಹುದು. ಪಾಲಕರು ಮಾತ್ರ ತಮ್ಮ ಮಕ್ಕಳು ತಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುತ್ತಾರೆ. ಮಾನವ ಅಗತ್ಯಗಳು ಮತ್ತು ವಿಧಾನಗಳು ಕಾಲಾನಂತರದಲ್ಲಿ ಬದಲಾಗುತ್ತವೆ, ಆದರೆ ತಮ್ಮ ಸ್ವಂತ ತಪ್ಪುಗಳೊಂದಿಗೆ ಹೋರಾಡುವ ವ್ಯಕ್ತಿಯನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನಿಜವಾದ ಮಾನವೀಯ ವ್ಯಕ್ತಿ ಇತರರು ತಾವು ಅನುಭವಿಸಿದ ನೋವನ್ನು ತಪ್ಪಿಸಲು ಮತ್ತು ಅವರು ಕಂಡುಕೊಂಡ ಸಂತೋಷವನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ಸುಳ್ಳು ಸ್ನೇಹಿತರನ್ನು ಮಾತ್ರ ನೀಡುವ ಸಿಹಿ, ಸುಳ್ಳಿಗಿಂತ ಕಹಿ ಸತ್ಯಗಳನ್ನು ಮಾತನಾಡುವುದು ಉತ್ತಮ. ಕೆಟ್ಟ ಕಾರ್ಯಗಳನ್ನು ತಪ್ಪಿಸಿ ಮತ್ತು ಒಳ್ಳೆಯದನ್ನು ಸ್ವೀಕರಿಸಿ. ಹೊಗಳಿಕೆ ಮತ್ತು ಟೀಕೆ ಎರಡೂ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಹೊಗಳಿಕೆಯು ಸ್ಫೂರ್ತಿ ನೀಡುತ್ತದೆ ಮತ್ತು ಟೀಕೆಯು ಸುಧಾರಣೆಗೆ ಅವಕಾಶವನ್ನು ನೀಡುತ್ತದೆ. ತಾಮಸಿಕ ಗುಣಗಳು ದುಃಖ ಮತ್ತು ಕೀಳರಿಮೆಯನ್ನು ತರುತ್ತವೆ. ಆದ್ದರಿಂದ ಆತ್ಮವನ್ನು ಎಲ್ಲದರೊಂದಿಗೆ ಸಂಪರ್ಕಿಸುವ ಮತ್ತು ಪ್ರೀತಿಯನ್ನು ಕಲಿಸುವ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ಯಾವುದೂ ನಿಜವಾಗಿಯೂ ನಿಮಗೆ ಸೇರಿಲ್ಲ. ಇದು ಪ್ರಪಂಚದ ನಿಯಮವಾಗಿರುವುದರಿಂದ ಎಲ್ಲವೂ ಕಾಲಾನಂತರದಲ್ಲಿ ಬದಲಾಗುತ್ತದೆ. ಶ್ರೀಕೃಷ್ಣನು ಇತರರಿಗೆ ಹಾನಿ ಮಾಡುವುದನ್ನು ತಡೆಯಲು ಹೇಳುತ್ತಾನೆ, ಏಕೆಂದರೆ ದುರ್ಬಲರು ಸಹ ಗಮನಾರ್ಹ ಪರಿಣಾಮ ಬೀರಬಹುದು. ಆತ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಅಪರೂಪ ಮತ್ತು ಅದ್ಭುತವಾಗಿದೆ. ಜ್ಞಾನಿಗಳು ಇದನ್ನು ಆಶ್ಚರ್ಯಪಡುತ್ತಾರೆ. ಆತ್ಮವು ದೇಹದ ಭಾಗವಾಗಿರುವುದರಿಂದ ನಾಶವಾಗುವುದಿಲ್ಲ,
ಆದ್ದರಿಂದ ಜೀವಿಗಳಿಗೆ ದುಃಖಿಸುವ ಅಗತ್ಯವಿಲ್ಲ. ಅರ್ಜುನನೇ, ಕ್ಷತ್ರಿಯನು ಭಯಪಡಬಾರದು, ಏಕೆಂದರೆ ಎಲ್ಲ ಜೀವಿಗಳು ಹುಟ್ಟುವ ಮೊದಲು ಮತ್ತು ಸಾವಿನ ನಂತರ ನಿಮಗೆ ಸೇರಿವೆ. ಮಧ್ಯದಲ್ಲಿ ಇದು ಕೇವಲ ಒಂದು ಹಂತವಾಗಿದೆ. ದೇವರು ಮತ್ತು ಶಾಸ್ತ್ರಗಳನ್ನು ತಿಳಿದಿರುವ ಮಹಾಪುರುಷರು ಆತ್ಮವನ್ನು ವಿವರಿಸುತ್ತಾರೆ ಮತ್ತು ಅವರು ಅದನ್ನು ಆಶ್ಚರ್ಯಗೊಳಿಸುತ್ತಾರೆ. ಪ್ರತಿಯೊಬ್ಬರ ದೇಹದ ಭಾಗವಾದ ಆತ್ಮವು ಶಾಶ್ವತವಾಗಿದೆ. ಆದ್ದರಿಂದ ಎಲ್ಲ ಜೀವಿಗಳಿಗಾಗಿ ದುಃಖಿಸಬೇಡಿ. ಓ ಪಾರ್ಥ, ನ್ಯಾಯಯುತವಾದ ಯುದ್ಧವನ್ನು ಮಾಡುವುದಕ್ಕಿಂತ ಹೆಚ್ಚು ಪ್ರಯೋಜನಕಾರಿ ಕರ್ತವ್ಯವಿಲ್ಲ. ಸ್ವರ್ಗದ ಬಾಗಿಲುಗಳು ನಿಮಗಾಗಿ ತೆರೆದಿವೆ ಮತ್ತು ಅದೃಷ್ಟವಂತರು ಮಾತ್ರ ಅಂತಹ ಅವಕಾಶವನ್ನು ಕಂಡುಕೊಳ್ಳುತ್ತಾರೆ. ನೀವು ಈ ಯುದ್ಧವನ್ನು ತಪ್ಪಿಸಿದರೆ ನೀವು ನಿಮ್ಮ ಸದಾಚಾರ ಮತ್ತು ಖ್ಯಾತಿಯನ್ನು ಕಳೆದುಕೊಳ್ಳುತ್ತೀರಿ, ಪಾಪ ಮತ್ತು ಶಾಶ್ವತ ಅವಮಾನಕ್ಕೆ ಒಳಗಾಗುತ್ತೀರಿ. ಗೌರವಾನ್ವಿತ ವ್ಯಕ್ತಿಗೆ ಅವಮಾನವು ಮರಣಕ್ಕಿಂತ ಕೆಟ್ಟದಾಗಿದೆ. ಒಂದು ಕಾಲದಲ್ಲಿ ನಿಮ್ಮನ್ನು ಗೌರವಿಸುತ್ತಿದ್ದವರು ಈಗ ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ. ನೀವು ಭಯದಿಂದ ಯುದ್ಧವನ್ನು ತಪ್ಪಿಸಿದ್ದೀರಿ ಎಂದು ನಂಬುತ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಪರಾಕ್ರಮವನ್ನು ಅಪಹಾಸ್ಯ ಮಾಡುತ್ತಾರೆ, ನೋವಿನ ಅವಮಾನಗಳನ್ನು ಎಸೆಯುತ್ತಾರೆ. ಯಾವುದು ಹೆಚ್ಚು ಅಸಹನೀಯವಾಗಬಹುದು? ನೀವು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ, ನೀವು ಗೆದ್ದರೆ ನೀವು ಐಹಿಕ ಸಾರ್ವಭೌಮತ್ವವನ್ನು ಆನಂದಿಸುವಿರಿ. ಆದುದರಿಂದ ಅರ್ಜುನನೇ, ಸೋಲು ಗೆಲುವು ಲಾಭ ನಷ್ಟಗಳನ್ನು ಸಮನಾಗಿ ಸ್ವೀಕರಿಸಿ ಯುದ್ಧಕ್ಕೆ ಸಿದ್ಧನಾಗು. ಇದನ್ನು ಜ್ಞಾನ ಯೋಗದ ಬಗ್ಗೆ ಹೇಳಲಾಗಿದೆ. ಈಗ ಕರ್ಮ ಯೋಗದ ಬಗ್ಗೆ ಕೇಳಿ. ಅದು ನಿಮ್ಮನ್ನು ಕರ್ಮದ ಬಂಧನದಿಂದ ಮುಕ್ತಗೊಳಿಸುತ್ತದೆ. ಕರ್ಮಯೋಗದಲ್ಲಿ ಯಾವುದೇ ಹಂತದಲ್ಲಿ ವಿನಾಶವಿಲ್ಲ ಮತ್ತು ಅದು ಯಾವುದೇ ದೋಷಗಳನ್ನು ಹೊಂದಿರುವುದಿಲ್ಲ. ಈ ಯೋಗದ ಸ್ವಲ್ಪ ಅಭ್ಯಾಸವೂ ಸಹ ಒಬ್ಬನನ್ನು ದೊಡ್ಡ ಭಯದಿಂದ ಮುಕ್ತಗೊಳಿಸುತ್ತದೆ. ಕರ್ಮಯೋಗದ ಅರ್ಹತೆಗಳು ಆತ್ಮದಲ್ಲಿ ನೆಲೆಗೊಳ್ಳುತ್ತವೆ. ಮುಂದಿನ ಜನ್ಮಗಳಲ್ಲಿ ಸಾಧಕನನ್ನು ನಿಸ್ವಾರ್ಥ ಕ್ರಿಯೆಗಳಿಗೆ ಮಾರ್ಗದರ್ಶನ ಮಾಡುತ್ತವೆ. ಅಂತಹ ಸಾಧಕನು ದೇವರನ್ನು ಪಡೆಯುತ್ತಾನೆ. ಕರ್ಮಯೋಗದಲ್ಲಿ ಕೇಂದ್ರೀಕೃತ ಬುದ್ಧಿಯು ಏಕ ಉದ್ದೇಶಕ್ಕೆ ಕಾರಣವಾಗುತ್ತದೆ. ಕೇಂದ್ರೀಕರಿಸದ ಮನಸ್ಸಿನ ಅನೇಕ ಗೊಂದಲಗಳಿಗಿಂತ ಭಿನ್ನವಾಗಿ ಆನಂದದಲ್ಲಿ ಮುಳುಗಿರುವವರು ಮತ್ತು ಕಾರ್ಯಗಳ ಫಲದಿಂದ ಗೀಳು ಹೊಂದಿರುವವರು ನಿಜವಾದ ಉದ್ದೇಶವನ್ನು ಹೊಂದಿರುವುದಿಲ್ಲ. ಅವರು ಆಕರ್ಷಕವಾದ ಮಾತನ್ನು ಬಳಸುತ್ತಾರೆ, ಆದರೆ ಕಪಟವಾಗಿ ವರ್ತಿಸುತ್ತಾರೆ, ಸ್ವಾರ್ಥಿ ಲಾಭಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಸಂತೋಷ ಮತ್ತು ಐಶ್ವರ್ಯಕ್ಕಾಗಿ ಕ್ರಮಗಳನ್ನು ಹುಡುಕುವ ಜನರನ್ನು ತಪ್ಪಿಸಿ. ವೇದಗಳ ಆಚರಣೆಗಳು ಪ್ರಕೃತಿಯ 3 ಗುಣಗಳಿಗೆ ಸಂಬಂಧಿಸಿವೆ. ನೀವು ಬಾಂಧವ್ಯವನ್ನು ಮೀರಬೇಕು, ದುಃಖ ಮತ್ತು ಘರ್ಷಣೆಯಿಂದ ಮುಕ್ತವಾಗಿರಬೇಕು, ಭೌತಿಕ ಲಾಭಗಳಿಗೆ ಅಂಟಿಕೊಂಡಿಲ್ಲ ಮತ್ತು ದೇವರಲ್ಲಿ ನೆಲೆಗೊಂಡಿರಬೇಕು. ವೇದಗಳು 3 ಗುಣಗಳಲ್ಲಿ ಕೊನೆಗೊಳ್ಳುತ್ತವೆ, ಆದರೆ ಕರ್ಮಯೋಗವು ಮೀರಿದೆ. ಹಣ್ಣುಗಳಿಗೆ ಲಗತ್ತಿಸದೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ. ಅಧಿಕಾರವನ್ನು ತ್ಯಜಿಸಿ ಮತ್ತು ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಾನ ಬುದ್ಧಿವಂತಿಕೆಯನ್ನು ಕಾಪಾಡಿಕೊಳ್ಳಿ. ಫಲಿತಾಂಶಗಳನ್ನು ಅಪೇಕ್ಷಿಸದೆ ನಿಮ್ಮ ಕರ್ತವ್ಯವನ್ನು ಮಾಡುವುದರಿಂದ ನೀವು ಕರ್ಮಯೋಗಿಯಾಗುತ್ತೀರಿ. ಕರ್ಮಯೋಗವು ದೇವರ ಕಡೆಗೆ ಕೊಂಡೊಯ್ಯುತ್ತದೆ, ಆದರೆ ಫಲವಿಲ್ಲದ ಕಾರ್ಯಗಳು ಕ್ಷಣಿಕ ಸಂತೋಷವನ್ನು ನೀಡುತ್ತದೆ. ಒಬ್ಬ ಸಮಬುದ್ಧನು ಪುಣ್ಯ ಮತ್ತು ಪಾಪ ಎರಡನ್ನೂ ತ್ಯಜಿಸಿ ಕರ್ಮದ ಬಂಧನದಿಂದ ಮುಕ್ತನಾಗುತ್ತಾನೆ ಮತ್ತು ಪರಮ ಸ್ಥಿತಿಯನ್ನು ಪಡೆಯುತ್ತಾನೆ. ನಿಮ್ಮ ಬುದ್ಧಿಯು ಭ್ರಮೆಯ ಕೆಚ್ಚಲನ್ನು ದಾಟಿದಾಗ ನೀವು ಲೌಕಿಕ ಮತ್ತು ಮರಣಾನಂತರದ ಕಾಳಜಿಗಳಿಗೆ ಸಂಬಂಧಿಸಿರುವ ಎಲ್ಲ ಸಂತೋಷಗಳನ್ನು ತ್ಯಜಿಸುವಿರಿ. ಅರ್ಜುನನು ಪರಮಾತ್ಮನನ್ನು ಪಡೆದ ಸ್ಥಿರ ಬುದ್ಧಿಯ ಮನುಷ್ಯನ ಗುಣಲಕ್ಷಣಗಳನ್ನು ಕೇಳಿದನು. ಶ್ರೀ ಭಗವಾನ್ ಉತ್ತರಿಸಿದರು, ಒಬ್ಬ ವ್ಯಕ್ತಿಯು ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳನ್ನು ತೊರೆದು ಆತ್ಮದಿಂದ ಮಾತ್ರ ತೃಪ್ತರಾದಾಗ ಅವರನ್ನು ದೃಢವೆಂದು ಪರಿಗಣಿಸಲಾಗುತ್ತದೆ. ಅವರು ದುಃಖದಿಂದ ತೊಂದರೆಗೊಳಗಾಗುವುದಿಲ್ಲ, ಬಾಂಧವ್ಯ, ಭಯ ಮತ್ತು ಕೋಪದಿಂದ ಮುಕ್ತರಾಗಿದ್ದಾರೆ.
ಅಂತಹ ಮನುಷ್ಯನು ಎಲ್ಲರಿಗೂ ಪ್ರೀತಿಯಿಂದ ಕೂಡಿರುತ್ತಾನೆ, ಶುಭ ಅಥವಾ ಅಶುಭ ಘಟನೆಗಳಿಂದ ಪ್ರಭಾವಿತನಾಗುವುದಿಲ್ಲ ಮತ್ತು ಸಾಧನೆಯ ಮೇಲೆ ಸಂತೋಷವಾಗಲಿ ದುಃಖವಾಗಲಿ ಉಳಿಯುವುದಿಲ್ಲ. ಅವರ ಬುದ್ಧಿಶಕ್ತಿ ಸ್ಥಿರವಾಗಿರುತ್ತದೆ. ಆಮೆಯು ತನ್ನ ಅಂಗಗಳನ್ನು ಹಿಂತೆಗೆದುಕೊಳ್ಳುವಂತೆ ಎಲ್ಲ ವಸ್ತುಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವ ವ್ಯಕ್ತಿಯು ಸ್ಥಿರವಾದ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾನೆ. ಅನ್ವೇಷಕನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಮತ್ತು ನನ್ನ ಮೇಲೆ ಕೇಂದ್ರೀಕರಿಸಬೇಕು. ನಿಯಂತ್ರಿತ ಇಂದ್ರಿಯಗಳನ್ನು ಹೊಂದಿರುವ ವ್ಯಕ್ತಿಯು ಸ್ಥಿರವಾದ ಬುದ್ಧಿಶಕ್ತಿಯನ್ನು ಹೊಂದಿರುತ್ತಾನೆ. ಇಂದ್ರಿಯ ವಸ್ತುಗಳಿಗೆ ಬಾಂಧವ್ಯವು ಬಯಕೆಗೆ ಕಾರಣವಾಗುತ್ತದೆ ಮತ್ತು ಈಡೇರದ ಬಯಕೆಗಳು ಕೋಪಕ್ಕೆ ಕಾರಣವಾಗುತ್ತವೆ. ಕೋಪವು ತೀರ್ಪನ್ನು ಮೋಡಗೊಳಿಸುತ್ತದೆ, ಗೊಂದಲ ಮತ್ತು ಬುದ್ಧಿವಂತಿಕೆಯ ನಷ್ಟವನ್ನು ಉಂಟುಮಾಡುತ್ತದೆ. ಇದು ಅವನತಿಗೆ ಕಾರಣವಾಗುತ್ತದೆ. ಗಾಳಿಯ ರಭಸವು ದೋಣಿಯನ್ನು ದಿಗ್ಭ್ರಮೆಗೊಳಿಸುವಂತೆಯೇ ಅನಿಯಂತ್ರಿತ ಇಂದ್ರಿಯಗಳು ಮನುಷ್ಯನ ಬುದ್ಧಿಯನ್ನು ವಿಚಲಿತಗೊಳಿಸುತ್ತವೆ. ಆದ್ದರಿಂದ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಸ್ಥಿರವಾದ ಬುದ್ಧಿಶಕ್ತಿಯನ್ನು ಸಾಧಿಸುತ್ತಾನೆ. ಯೋಗಿಯ ಸ್ಥಿತಿಯು ಅದರಲ್ಲಿ ಹರಿಯುವ ನದಿಗಳಿಂದ ಅಲುಗಾಡದ ಸಾಗರದಂತೆ ಸ್ಥಿರವಾಗಿರುತ್ತದೆ. ಪ್ರಾಪಂಚಿಕ ಸುಖ ದುಃಖಗಳ ನಡುವೆಯೂ ಯೋಗಿಯು ಭಗವಂತನಲ್ಲಿ ಅಚಲನಾಗಿರುತ್ತಾನೆ. ಎಲ್ಲ ಆಸೆಗಳನ್ನು ತ್ಯಜಿಸುವ ಮನುಷ್ಯನು ಶಾಂತಿಯನ್ನು ಪಡೆಯುತ್ತಾನೆ. ನನ್ನನ್ನು ಅತಿಯಾಗಿ ಪ್ರೀತಿಸುವವರಿಗೆ ಈ ಶಾಂತಿಯು ಪ್ರಾಪ್ತವಾಗುತ್ತದೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.